ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ. ಈ ವಿಡಿಯೋದಲ್ಲಿ ಅನನ್ಯ ಪ್ರೇಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಂತಹ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಜೀವನನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತಲೂ ತಿಳ್ಕೊಬೋದು. ಆಸಕ್ತಿ, ಪ್ರೀತಿ, ಮಮತೆ, ಲೋಭ ಇವುಗಳ ನಡುವಿನ ವ್ಯತ್ಯಾಸನೂ ನಾವು ತಿಳ್ಕೊಳ್ತಾ ಹೋಗ್ಬೋದು. ಸರಳವಾಗಿ ಹೇಳಬೇಕು ಅಂದರೆ ಇಂತಹ ಚಿಂತನೆಗಳು ನಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುತ್ತೆ, ಜೀವನನ ಹೆಚ್ಚು ಅರ್ಥಪೂರ್ಣವಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಬನ್ನಿ, ಅನನ್ಯ ಮಮತೆಯನ್ನು ಒಂದು ಪುಟ್ಟ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಬ್ಬ ದನಪ್ರೇಮಿ ಇದ್ದ. ಒಂದು ಸಲ ವನದಲ್ಲಿ ಸಂತರನ್ನ ಭೇಟಿ ಮಾಡ್ತಾನೆ. ಅವನ ದನದ ಅನುರಾಗ ಅರಿತ ಸಂತರು ಅವನಿಗೆ ಹೇಳ್ತಾರೆ, ಇಲ್ಲೊಂದು ಗವಿ ಇದೆ, ಒಳಗೆಲ್ಲ ತುಂಬ ರತ್ನಗಳ ರಾಶಿ ರಾಶಿಯಾಗಿ ಬಿದ್ದಿವೆ. ನೀನು ಅಲ್ಲಿಗೋಗು, ನಿನ್ನ ಮನಸ್ಸು ತೃಪ್ತಿಯಾಗಷ್ಟು ರತ್ನಗಳನ್ನ ಆರಿಸ್ಕೊ. ಆದರೆ ಒಂದು ಮಾತು ನೆನಪಿರಲಿ, ಸೂರ್ಯ ಮುಳುಗೋ ಒಳಗಾಗಿ ನೀನು ಹೊರಗಡೆ ಬರಬೇಕು, ಇಲ್ಲವಾದರೆ ನಿನ್ನ ಪ್ರಾಣ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ದನಪ್ರೇಮಿಗೆ ತುಂಬ ಖುಷಿಯಾಗುತ್ತೆ. ಸಂತರಿಗೆ ನಮಸ್ಕರಿಸಿ ಅವರು ತೋರಿಸಿದ ಮಾರ್ಗದಲ್ಲಿ ಹೋಗ್ತಾನೆ. ಬೆಟ್ಟದ ಗವಿಗೆ ಬಂದಂಥ ದನಪ್ರೇಮಿ ಒಳಗೋಗ್ತಾನೆ. ಎಂತಹ ಅದ್ಭುತವಾದ ದೃಶ್ಯ! ರಾಶಿ ರಾಶಿಗಟ್ಟಲೆ ವಜ್ರ ವೈಡೂರ್ಯಗಳಲ್ಲಿರುತ್ತೆ. ಅದನ್ನು ನೋಡಿ ಅವನಿಗೆ ಮುಚ್ಚಿಡಿಯೋದೊಂದೇ ಬಾಕಿ. ರಾಶಿ ರಾಶಿ ವಜ್ರ ವೈಡೂರ್ಯಗಳನ್ನ ಕಂಡಂಥ ದನಪ್ರೇಮಿ ಎಲ್ಲ ರತ್ನಗಳನ್ನು ಆರಿಸಿ ತುಂಬ್ಕೋತಾ ಇರ್ತಾನೆ. ಗಂಟೆಗಳು ಕಳೀತಾ ಇದೆ, ಅನ್ನ ಇಲ್ಲ, ನೀರಿಲ್ಲ, ಆದರೆ ಅವನಿಗೆ ಅದ್ರ ಪರಿವೇನೂ ಇರಲಿಲ್ಲ. ಸೂರ್ಯ ಮುಳುಗೋ ಕ್ಷಣ ಬಂತು. ಒಳಗೆ ಕತ್ತಲು ಹೆಚ್ಚಾಗ್ತಾ ಇತ್ತು, ಆದರೆ ಅಲ್ಲಿದ್ದಂಥ ರತ್ನ ವೈಡೂರ್ಯಗಳ ಬೆಳಕು ಪಸರಿಸ್ತಾ ಇತ್ತು. ರಾಶಿ ಹಾಕಿದ ರತ್ನಗಳನ್ನೆಲ್ಲ ಮೂಟೆ ಕಟ್ಟಿದ, ಹೊರಗೆ ಬರೋದಕ್ಕೆ ರೆಡಿ ಆದ. ಆದರೆ ಅವನಲ್ಲಿದ್ದಂಥ ಧನಪ್ರೇಮ ಬಿಡಬೇಕಲ್ಲ. ಆ ಧನಪ್ರೇಮಿಯ ಮನಸ್ಸು ಯೋಚಿಸ್ತಾ ಇತ್ತು, ನನಗೆ ಬೇಕಾಗಿದ್ದಂಥ ಸಂಪತ್ತು ಎಲ್ಲ ಇಲ್ಲೇ ನನ್ನ ಕೈವಶವಾಗಿರಬೇಕಾದ್ರೆ ಅದನ್ನೆಲ್ಲ ಬಿಟ್ಟು ಹೊರಗೋಗಿ ನಾನೇನು ಮಾಡಲಿ? ಬಾಳಿನ ಪರಮಾರ್ಥ ಕೈವಶವಾಗಿದೆ. ಅದಿದ್ಮೇಲೆ ಪ್ರಾಣ ಇದ್ರೂ ಸರಿನೇ ಹೋದ್ರೂ ಸರಿನೇ ಅಂತ ಯೋಚನೆ ಮಾಡ್ತಾನೆ. ಪ್ರಾಣ ಮೀರಿದ ಧನಪ್ರೇಮ ಅವನದು. ಸಂಪತ್ತಿನ ಸಾಗರದಲ್ಲಿ ಹರ್ಷೋನ್ಮಾದದಲ್ಲಿ ಪ್ರಾಣ ಬಿಟ್ಬಿಡ್ತಾನೆ. ಈ ಕತೆ ಅನನ್ಯ ಮಮತೆ ಎಷ್ಟು ಗಾಢವಾದದ್ದು ಅಂತ ತಿಳಿಸ್ಕೊಡುತ್ತೆ. ಅಂದರೆ ಮನಸ್ಸು ಸಂಪೂರ್ಣವಾಗಿ ಒಂದರಲ್ಲೇ ಲೀನವಾಗಿ ಅದನ್ನೇ ಮುಖ್ಯವೆಂದು ಭಾವಿಸುವ ಸ್ಥಿತಿಯೇ ಅನನ್ಯ ಮಮತೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇದೇ ಥರ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.